ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿ ಅಂಗವಾಗಿ ಆಯೋಜಿಸಿದ ಹನುಮಮಾಲೆ ಸಂಕೀರ್ತನಾ ಯಾತ್ರೆ ಸಮಾರಂಭದಲ್ಲಿ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಮುಸ್ಲಿಂ ಮುತ್ತಹಿದಾ ಕೌನ್ಸಿಲ್ ಹಾಗೂ ಮಹಿಳಾ ಪರ ಸಂಘಟನೆ ಕಾರ್ಯಕರ್ತರು ಸೋಮವಾರ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ್ದ ಸಂಘಟನೆಯ ಮುಖಂಡರು, ಸೌಹಾರ್ದತೆಗೆ ಹೆಸರಾದ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಕೆಲವು ಮತಾಂಧರು ತಮ್ಮ ಸ್ವಾರ್ಥಕ್ಕಾಗಿ ಕೋಮುವಾದದ ಬೇಳೆಯನ್ನು ಬೇಯಿಸಿಕೊಳ್ಳುವ ಉದ್ದೇಶದಿಂದ ಒಂದು ಧರ್ಮ, ಜಾತಿಯ ಬಗ್ಗೆ ಪ್ರಚೋದನಾತ್ಮಕವಾಗಿ ಹೇಳಿಕೆಯನ್ನು ನೀಡುತ್ತಿರುವುದು ಖಂಡನಾರ್ಹವಾಗಿದೆ ಎಂದು ಹೇಳಿದರು. मुख्यमंत्री साहब और राज्यपाल जी से ये अपील करते हैं कि कुछ रजामंदी तौर पर पुलिस डिपार्टमेंट को ये हिदायत दी कि उस नालायक पर केस दायर करके उसे सलाखों के पीछे करने की हिदायत देने की ताल्लुक से तमाम तंजीमों की जानिब से हम पुरजोर अपील करते हैं. ದಿನಗಳಲ್ಲಿ ಯಾರು ಇಂಥ ವಿಚಾರಗಳನ್ನು ವಿಷಾದಕ್ಕೆ ಒಳಪಟ್ಟಿದ್ರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಭಾರತದಲ್ಲಿ ನಾವೆಲ್ಲರೂ ಒಂದೇ ಏಕತೆಯಿಂದ ಬಾಳುತ್ತೇವೆ, ಸಾಮರಸ್ಯತೆ ಇರ್ತೇವೆ ಎಂದು ನಾವು ಎಲ್ಲರೂ ಒಂದು ಆಜ್ಞಾಪನೆಯನ್ನು ಮಾಡ್ತೇವೆ. ಹಾಗೂ ಈ ವಿಷಾದ ಮಾತುಗಳನ್ನು ಆಡಿದ್ದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಕೂಡ ಆಗ್ಬೇಕು, ಮುಂದಿನ ದಿನಗಳನ್ನು ಆಗದ ಹಾಗೆ ನಡೆಸಿಕೊಂಡು ಹೋಗ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಕೂಡ ಮನವಿ ಮಾಡಿಕೊಳ್ಳುತ್ತೇನೆ. ಈ ಹೇಳಿಕೆಯು ಮಹಿಳೆಯರ ಖಾಸಗಿತನ, ಮಹಿಳೆಯನ್ನು ಲೈಂಗಿಕವಾಗಿ ನಿಂದಿಸುವ, ಮಹಿಳೆಯರ ಖಾಸಗಿ ವಿಷಯವನ್ನು ಅಶ್ಲೀಲಗೊಳಿಸುವಂತದ್ದಾಗಿದೆ. ಮಹಿಳೆಯರ ಘನತೆಗೆ ಕುಂದು ತರುವಂತೆ ಮಾಡಿದ ಇವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಇವರ ಹೇಳಿಕೆ ಕೇವಲ ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಹೇಳಿದ ಮಾತುಗಳಲ್ಲ, ಬದಲಾಗಿ ಇದು ಇಡೀ ಮಹಿಳಾ ಸಮಾಜಕ್ಕೆ ಮಾಡಿದ ಅವಮಾನವಾಗಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡಲೇ ರಾಜ್ಯದ ಮಹಿಳೆಯರಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಅವಹೇಳನಕಾರಿಯಾಗಿ ಮಾತನಾಡಿರುವ ಕಲ್ಲಡ್ಕ ಪ್ರಭಾಕರ್ನನ್ನು ತೀವ್ರಗತಿಯಲ್ಲಿ ಬಂಧಿಸಬೇಕು ಎಂದು ಆಗ್ರಹಿಸಿದರು. ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮುಸ್ಲಿಂ ಮುತ್ತಹಿದಾ ಕೌನ್ಸಿಲ್ ತಾಲೂಕಾಧ್ಯಕ್ಷ ಟಿ.ಎಂ. ಚೌಧರಿ, ಮೌಲಾನಾ ಹುಸೇನ್ ಉಮರಿ, ಡಾಕ್ಟರ್ ಯಾಸಿನ್ ಮುಲ್ಲಾ, ಮೌಲಾನಾ ಅಲ್ಲಾಬಕ್ಷ್ ಖಾಜಿ, ಕಾರಿ ಇಸಾಕ್ ಮಾಗಿ, ಮುನ್ನಾ ಹಡಗಲಿ, ನೂರ್ ನಯೀಂ ಕಾಸಿನ್ ಖಾನ್, ನಿಸಾರ್ ಮಕಾಂದಾರ್, ಮಲಿಕ್ ನದಾಫ್, ಬಾಪ್ ಡಬಳಗಿ, ಮೊಹಮ್ಮದ್ ಸೈಫ್ ಉಲ್ಲಾ ಹುಣಸಗಿ, ಇಬ್ರಾಹಿಂ ತಫಾಲ್, ಮಹಿಳಾ ಘಟಕದಿಂದ ವಕೀಲರಾದ ಹಸೀನಾ ಅನಂತಪುರ್, ಸಿಸ್ಟರ್ ಶೋಭಾ, ಮುಸ್ರತ್ ನದಾಫ್, ರಜಿಯಾ ಅಬಾಲೆ, ಖುರ್ಷಿದಾ ನದಾಫ್, ಆಯಿಷಾ ಮಕಾಂದಾರ್, ತಯ್ಯಬಾ ಬಡೇಖಾನ್, ಸಮೀರಾ ಬೀಳ್ಗಿ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.